ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಧಾರವಾಡ ಗುಲಗಂಚಿ ಕೊಪ್ಪ ಹತ್ರ ಒಂದು 3 BHK ಡುಪ್ಲೆಕ್ಸ್ ಮನೆ ಸೇಲ್ಗಿದೆ ಸ್ನೇಹಿತರೆ. ಅದನ್ನು ಮಾಹಿತಿ ಕೊಡೋಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಇದು ನೋಡೋದಾದರೆ ಸ್ನೇಹಿತರೆ, ಇದು ಮೇನ್ ರೋಡ್ಗೆ ಇರುವಂಥ ಮನೆ ಸ್ನೇಹಿತರೆ. ಇದು ನೋಡ್ಬೋದು, ಇದು ಮೇನ್ ರೋಡ್, ಇದು ರೋಡ್ ಪಕ್ಕದಲ್ಲಿ ಇರುವಂಥ ಮನೆ ಸ್ನೇಹಿತರೆ ಇದು. ಆ್ಯಂಡ್ ಇದು ಪಾರ್ಕಿಂಗ್ ಟೈಲ್ಸ್ ನೋಡ್ಬೋದು ಸ್ನೇಹಿತರೆ. ಕಂಪ್ಲೀಟ್ ಪಾರ್ಕಿಂಗ್ ಟೈಲ್ಸನ್ನು ಹಾಕ್ಕೊಂಡಿದ್ದಾರೆ, ಆ್ಯಂಟಿಸ್ಕಿಡ್ ಟೈಲ್ಸ್ ಇದು. ಆ್ಯಂಡ್ ಇದು 24x7 ವಾಟರ್ ಕಲೆಕ್ಷನ್ ಕೂಡ ಇದೆ ಸ್ನೇಹಿತರೆ. ಇದೊಂದು ನೋಡಿದ್ರೆ ಒಂದು ದೊಡ್ಡ ಟ್ಯಾಂಕನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ಸೆಟ್ ಬ್ಯಾಕ್ ಸ್ನೇಹಿತರೆ, ಇದು ಸೈಡ್ ಎಲ್ಲ ಸೆಟ್ ಬ್ಯಾಕನ್ನು ಒಳ್ಳೆ ರೀತಿ ಬಿಟ್ಕೊಂಡಿದ್ದಾರೆ. ಆ್ಯಂಡ್ ಇದು ಒಳ್ಳೆ ರೀತಿ ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು, ಅಷ್ಟು ದೊಡ್ಡದಾದ ಸ್ಪೇಸಸ್, ಒಳ್ಳೆ ಪಾರ್ಕಿಂಗ್ ಇದೆ. ಆ್ಯಂಡ್ ಇದರ ಸೈಜ್ ಬಂದುಬಿಟ್ಟು ಸ್ನೇಹಿತರೆ 120 ಫೂಟ್ ಇದೆ ಉದ್ದಕ್ಕೆ, ಅಗಲಕ್ಕೆ 22 ಫೂಟ್ ಇದೆ ಸ್ನೇಹಿತರೆ. ಈ ಒಂದು ಮಾಹಿತಿ ಕಂಪ್ಲೀಟ್ ನೋಡೋದಾದರೆ ಇದು ಡುಪ್ಲೆಕ್ಸ್ ಮನೆ ಸ್ನೇಹಿತರೆ. ಇದನ್ನು ಒಳಗಡೆ ನೋಡ್ತಾ ಹೋಗೋಣ. ಇದು ನೋಡ್ಬೋದು ಸ್ನೇಹಿತರೆ, ಸೆಟ್ ಬ್ಯಾಕ್ ಅಲ್ಲಿವರೆಗೂ ಕಂಪ್ಲೀಟ್ ಪಾರ್ಕಿಂಗ್ ಟೈಲ್ಸನ್ನು ಹಾಕಿದ್ದಾರೆ. ನೋಡ್ಬೋದು, ಇದು ಫ್ರಂಟ್ ಡೋರ್ ಇದು. ಆ್ಯಂಡ್ ಇದು ನೋಡ್ಬೋದು ಸ್ನೇಹಿತರೆ, ಇದು ಸ್ನೇಹಿತರೆ ಲಿವಿಂಗ್ ರೂಮ್. ಸಿಕ್ಕಾಪಟ್ಟೆ ನೋಡ್ಬೋದು, ಸೈಜ್ ಹ್ಯೂಜ್ ಸ್ಪೇಸ್ ಇದೆ ಲಿವಿಂಗ್ ರೂಮ್. ಆ್ಯಂಡ್ ಇದರ 13 ವರ್ಷದ ಹಳೆ ಮನೆ ಸ್ನೇಹಿತರೆ ಇದು. ಆ್ಯಂಡ್ TV ಯೂನಿಟ್ ಕೂಡ ಮಾಡಿಸಿದ್ದಾರೆ ಇಲ್ಲಿ. ಆ್ಯಂಡ್ ಲಿವಿಂಗ್ ರೂಮಲ್ಲಿ 1, 2, 3 ವಿಂಡೋಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದು ನೋಡ್ಬೋದು ಫಾಲ್ ಸೀಲಿಂಗ್. ಲಿವಿಂಗ್ ರೂಮ್ ಮಾತ್ರ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದು ಬೆಡ್ರೂಮ್, ಇದು ಬೆಡ್ರೂಮ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ ಸ್ನೇಹಿತರೆ. ಆ್ಯಂಡ್ ಬೆಡ್ರೂಮಲ್ಲಿ 3 ವಿಂಡೋಗಳಿದೆ ಸ್ನೇಹಿತರೆ, ಹಾಗಾಗಿ ವೆಂಟಿಲೇಷನ್ಗೇನು ಕೊರತೆ ಇಲ್ಲ, ತುಂಬ ಒಳ್ಳೆ ರೀತಿ ಮಾಡಿದ್ದಾರೆ. ಇದು ರೂಮ್ಗಳೆಲ್ಲ ತುಂಬ ಸೈಜ್ ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ಹೀಗಾಗಿ ಫಸ್ಟ್ ಫ್ಲೋರಲ್ಲಿ ಒಂದೇ ಬೆಡ್ರೂಮ್ ಮಾಡಿದ್ದಾರೆ ಸ್ನೇಹಿತರೆ. ಇದೊಂದು ಡೋರ್, ಇದು ಆಚೆ ಹೋಗೋಕ್ಕಿದು. ಆ್ಯಂಡ್ ಇದು ನೋಡೋದಾದರೆ ಇದು ಬನ್ನಿ ಮೇಡಮ್, ಇದು ಡೈನಿಂಗ್ ಸ್ನೇಹಿತರೆ. ಇದು ಡೈನಿಂಗ್ ನೋಡಿ ಎಷ್ಟು ದೊಡ್ಡದಾಗಿದೆ. ಇದೊಂದು ಡೈನಿಂಗಲ್ಲಿ ಒಂದು ವಿಂಡೋ ಕೂಡ ಮಾಡಿದ್ದಾರೆ. ಇದು ಪೂಜಾ ರೂಮು. ಆ್ಯಂಡ್ ಇದು ನೋಡೋದಾದರೆ ಕಿಚನ್ ಸ್ನೇಹಿತರೆ. ಕಿಚನ್ ಅಷ್ಟೇ ತುಂಬ ದೊಡ್ಡದಾಗಿದೆ ಕಿಚನ್, ಒಳ್ಳೆ ಅಡ್ಡಿಲ್ಲ. ಎಲ್ಲ ರೂಮ್ಗಳು ಕೂಡ ಒಳ್ಳೆ ರೀತಿ ಸ್ಪೇಸಿಸ್ ಆಗಿದೆ. ಇದು ಯುಟಿಲಿಟಿ ಏರಿಯಾ. ಇದು ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಇರುವಂಥ ಥರ ಇದು ಬಾತ್ರೂಮ್. ಆ್ಯಂಡ್ ಇಂಡಿಯನ್ ಸ್ಟೈಲಲ್ಲಿ ಟಾಯ್ಲೆಟ್ ಮಾಡಿದ್ದಾರೆ. ಇದೊಂದು ಸಿಂಕನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಇದೊಂದು ಕಾಮನ್ ಸಿಂಕ್ ಇದು, ಬರ್ಬೋದು ಈ ಥರ. ಇದೊಂದು ಕೂಡ ಇದು ಟಾಯ್ಲೆಟ್ ಅಂದರೆ ಇದು ಸರಿ, ಇದು ಯುಟಿಲಿಟಿ ಏರಿಯಾ ಸ್ನೇಹಿತರೆ. ಇದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಇಲ್ಲಿ. ಇದು ಸ್ನೇಹಿತರೆ ಗ್ರೌಂಡ್ ಫ್ಲೋರಲ್ಲಿ ಬರುವಂಥ ಇದೆಲ್ಲ ನೋಡಿದ್ರೆ, ಇದೆಲ್ಲ ಬಾತ್ರೂಮ್ ಟಾಯ್ಲೆಟು. ಇದೊಂದು ಹ್ಯೂಜ್ ಸ್ಪೇಸ್ ಇರುವಂಥ ಕಿಚನು. ಆ್ಯಂಡ್ ಇದು ಡೈನಿಂಗ್ ಆ್ಯಂಡ್ ವಿತ್ ಪೂಜಾ ರೂಮ್ ಕೂಡ ಮಾಡ್ಕೊಂಡಿದ್ದಾರೆ. ಇದು ನೋಡ್ಬೋದು, ಇದು ಗ್ರೌಂಡ್ ಫ್ಲೋರಲ್ಲಿ ಆದರೆ ಸ್ನೇಹಿತರೆ ಇದು ಇನ್ನು ಡುಪ್ಲೆಕ್ಸ್. ಮೇಲೆ ನೋಡೋದಾದರೆ ಮೇಲೆ 2 ಬೆಡ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್ ಇದೆ. ಆ್ಯಂಡ್ ಇದು ನೋಡೋದಾದರೆ ಸ್ಟೆಪ್ ಕಂಪ್ಲೀಟ್ ಗ್ರಾನೈಟನ್ನು ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ, ವಿತ್ ಸ್ಟೀಲ್ ರೈಲಿಂಗ್ಸನ್ನು ಮಾಡಿದ್ದಾರೆ ಕಂಪ್ಲೀಟಾಗಿ.
ಇದು ನೋಡ್ಬೋದು ಪ್ಯಾಸೇಜನ್ನು ಬಿಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇದು ನೋಡೋದಾದ್ರೆ ಸ್ನೇಹಿತರೆ, ಇದು ಫಸ್ಟ್ ಬೆಡ್ರೂಮ್, ಇದು ಮ್ಯಾಗಿಂದು ಎರಡನೇ ಬೆಡ್ರೂಮ್ ಇದು. ಆ್ಯಂಡ್ ಕಂಪ್ಲೀಟ್ ಲ್ಯಾಪ್ ನೋಡ್ಬೋದು, ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಸ್ನೇಹಿತರೆ ಲ್ಯಾಪ್ ಎಲ್ಲ. ಇಲ್ಲಿ ಕೂಡ ಒಂದು ಬೆಡ್ರೂಮ್ ಮಾಡಿದ್ದಾರೆ, ಇದು ಮಾಸ್ಟರ್ ಬೆಡ್ರೂಮ್ ಇದು. ಆ್ಯಂಡ್ ಇದು ಅಪೋಸಿಟ್ ನೋಡೋದು, ಇದು ಮೂರನೇ ಬೆಡ್ರೂಮ್ ಇದು. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ. ಇಲ್ಲಿ ಕೂಡ ಒಂದು ವಿಂಡೋ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು ದೊಡ್ಡದಾದ ಒಂದು ಲ್ಯಾಪ್ಟಾಪ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಇದು ಇಂಡಿಯನ್ ಸ್ಟೈಲಲ್ಲಿ ಮಾಡಿರುವಂಥದ್ದು ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಇದು. ಈ ರೂಮಲ್ಲಿ ಇಂಡಿಯನ್ ಸ್ಟೈಲಲ್ಲಿ ಇದೆ ಸ್ನೇಹಿತರೆ, ವಿತ್ ಸಿಂಕನ್ನು ಮಾಡಿದ್ದಾರೆ. ಆ್ಯಂಡ್ ಆಚೆ ರೂಮ್ ಇದೆಯಲ್ಲ, ಅದು ಕಮೋಡ್ ಇದೆ ಸ್ನೇಹಿತರೆ. ಇದು ಬಾಲ್ಕನಿ ಇದು ನೋಡ್ಬೋದು, ಎಷ್ಟು ಹ್ಯೂಜ್ ಸ್ಪೇಸ್ ಬಿಟ್ಟಿದ್ದಾರೆ ನೋಡಿ ಬಾಲ್ಕನಿಗೆ. ತುಂಬ ಒಳ್ಳೆ ರೀತಿ ಬಿಟ್ಟಿದ್ದಾರೆ ಎಲ್ಲ, ಚೆನ್ನಾಗಿದೆ. ಹಾಂ ರೀ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ಕೂಡ ನೋಡ್ಬೋದು ಬಾಲ್ಕನಿ. ಇಲ್ಲಿ ಕೂಡ ತುಂಬ ದೊಡ್ಡದಾಗಿ ತುಂಬ ಒಳ್ಳೆಯ ಸ್ಪೇಸಸ್ ಬಿಟ್ಟಿದ್ದಾರೆ ಇಲ್ಲಿ ಬಾಲ್ಕನಿ. ಇದು ಒಂದು ಸಿಂಕ್ ಕೂಡ ಬಿಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿಂದ ನೀವು ಹೊರಗಿಂದ ನೀವು ಈಚೆ ಇದ್ದಿದ್ದು ನೋಡಿ ಸ್ಟೆಪ್ ಬಿಟ್ಟಿದ್ದಾರೆ. ನೀವು ಹೀಗೆ ಕೂಡ ಇಲ್ಲಿ ಬರ್ಬೋದು ಈ ಮನೆಗೆ, ಅಥವಾ ಒಳಗಿಂದ ಡೂಪ್ಲೆಕ್ಸ್ ಕೂಡ ಮಾಡಿದ್ದಾರೆ, ಒಳಗಿಂದ ಕೂಡ ನೀವು ಡೈರೆಕ್ಟಾಗಿ ಬರಬಹುದು. ಆ್ಯಂಡ್ ಇದು ಟೆರೆಸ್ ಇದು. ಇದು ಟೆರೆಸ್ ಸ್ನೇಹಿತರೆ ನೋಡ್ಬೋದು. ಇಲ್ಲೊಂದು ಇದೊಂದು 2000 ಲೀಟ್ರ್ ಕೆಪಾಸಿಟಿ ಇರುವಂಥ ಟ್ಯಾಂಕನ್ನು ಇಟ್ಟಿದ್ದಾರೆ ಇಲ್ಲಿ. ಇದು ಸೋಲಾರ್ಗೋಸ್ಕರ ಸಪ್ರೇಟಾಗಿ ಮಾಡ್ಕೊಂಡ ಟ್ಯಾಂಕ್ ಇದು. ಇದು ಕೂಡ ಅಷ್ಟೇ, ವಿಗಾರ್ಡ್ದು ಸೋಲಾರ್ ಕೂಡ ಇಲ್ಲಿ ಫಿಟ್ ಮಾಡಿಸಿದ್ದಾರೆ ಸ್ನೇಹಿತರೆ. ಇದು ಕೂಡ ಅಷ್ಟೇ, ಒಂದು ಎಷ್ಟಿರ್ಬೋದು, ಇದು 200 ಇರ್ಬೋದಾ, ಅಡ್ಡಿಲ್ಲ. ಆ್ಯಂಡ್ ಇಲ್ಲಿ ಮತ್ತೊಂದು ಫ್ಲೋರ್ ಕೂಡ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋ ಪರ್ಮಿಷನ್ ಕೂಡ ಇದು ತೊಗೊಂಡಿದ್ದಾರಂತೆ. ನೋಡ್ಬೋದು, ಇದು ಹೇಳ್ದಂಗೆ ಸೈಜ್ ಬಂದುಬಿಟ್ಟು 120 ಈ ಥರ ಉದ್ದಕ್ಕಿದೆ, ಒಂದು 22 ಹಿಂಗೆ ಆಗಲಿಕ್ಕಿದೆ ಸ್ನೇಹಿತರೆ. ಇದು ಕಂಪ್ಲೀಟ್ NACC KJP ಎಲ್ಲ ಆಗಿರುವಂಥ ಸೈಟ್ ಇದು, ಮನೆ ಇದು. ಈಗ ಆಲ್ರೆಡಿ ಈ ಮನೆ ಮೇಲೆ 35 ಲಕ್ಷ ಲೋನ್ ಇದೆ ಅಂತ ಸ್ನೇಹಿತರೆ. ಇದು ಗುರುಗಂಜ್ಕೊಪ್ಪ ಏರಿಯಾ ಸ್ನೇಹಿತರೆ ಇದು ನೋಡ್ಬೋದು. ಇದು ಲೋನ್ ಕೂಡ ಸಿಗುತ್ತೆ. ಆ್ಯಂಡ್ ಇದನ್ನು ಮಾರೋ ರೀಸನ್ ಏನಪ್ಪ ಅಂತಂದರೆ, ಇವರು ಬೇರೆ ಕಡೆ ಇನ್ನೊಂದು ಹೊಸ ಮನೆ ಕಟ್ಸಿದ್ದಾರೆ, ಅಲ್ಲಿ ಶಿಫ್ಟ್ ಆಗ್ತಾ ಇದ್ದಾರೆ ಇವರು. ಈ ಥರ ಇದೆ ಸ್ನೇಹಿತರೆ. ಇದರ ಪ್ರೈಸ್ ಬಂದುಬಿಟ್ಟು 80 lakhs ಹೇಳ್ತಾ ಇದ್ದಾರೆ ಸ್ನೇಹಿತರೆ, ನೆಗೋಷಿಯಬಲ್ ಆಗುತ್ತೆ. ನೋಡ್ತಾ ಇರ್ಬೋದು, ಲೊಕೇಶನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾರ್ಪೊರೇಷನ್ ಲೈನ್ ಇದೆ ಸ್ನೇಹಿತರೆ, 24x7 ವಾಟರ್ ಕನೆಕ್ಷನ್ ಇದೆ. ಆ್ಯಂಡ್ ಡ್ರೈನೇಜ್ ಲೈನ್ ಕೂಡ ಇದೆ ಸ್ನೇಹಿತರೆ. ಇಲ್ಲ ಪಕ್ಕದಲ್ಲೇ ಮದುವೆ ಹಾಲ್ ಬರುತ್ತೆ, ಇಲ್ಲಿ ಪಕ್ಕದಲ್ಲೇ ಮದುವೆ ಹಾಲ್ ಇದೆ. ಇದು ಇದೆ ಸ್ನೇಹಿತರೆ. ಇದು ಬಸ್ ಸ್ಟ್ಯಾಂಡಿಗೆ ಅಂದರೆ CBTಯಿಂದ ಇದಕ್ಕೆ ಬರಬೇಕಂದ್ರೆ ಒಂದು 1.5 ಕಿಲೋಮೀಟ್ರ್ ಆಗ್ಬೋದು ಸ್ನೇಹಿತರೆ, ಬಸ್ ಸ್ಟ್ಯಾಂಡಿಂದ CBTಯಿಂದ. ಎಲ್ಲ ಮಾರ್ಕೆಟಿಗೆ ಎಲ್ಲ ಒಂದು ನಿಯರೆಸ್ಟ್ ಇರುವಂಥ ಪ್ಲೇಸ್ ಇದು. ಇದು ಪ್ರೈಸ್ ಅದೇ ಹೇಳ್ದಂಗೆ 80 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಕೂಡ ಇದೆ ಸ್ನೇಹಿತರೆ. ಈ ಮನೆ ಇಷ್ಟ ಆದರೆ ಸ್ನೇಹಿತರೆ, ಇಲ್ಲಿ ಕಾಂತಿರೋ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು, ಈ ಮನೆ ವಿಸಿಟ್ ಕೂಡ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆ ಮುಂದೆ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆಲ್ಲರೂ ಆರೋಗ್ಯವಾಗಿರಿ, ತಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.